ಆಗುತ್ತೆ. 1.5 ಲಕ್ಷದ ಐಟಮ್ಸ್ ಎಲ್ಲ ಬರೀ ನಿಮ್ಗೆ ಖಾಲಿ ಒಂದು 30,000ದಲ್ಲಿ ಸಿಕ್ತು ಅಂದ್ರೆ ನಿಮ್ಗೆ ಕ್ವಾಲಿಟಿ ಐಟಮ್ಸ್ಗಳೆಲ್ಲ ಸಿಕ್ಬಿಡುತ್ತೆ. ಸೊ ತಮ್ಮ ಊರು ನಿಡ್ತಾ ಅಂದಿಲ್ಲ. ಓಕೆ, ಈಗ ನೀವು ಇದನ್ನೇ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದೌದು, ಇದೇ ತರ ಚೆನ್ನಾಗಿದೆ ಇದು. ಓಕೆ, ಫಿಲ್ಟರ್ ಕೊಟ್ಟಿದ್ದಾನೆ. ಗೊಬ್ಬರ ನೋಡಿ ನಮಗೆ ಹಾಕೋ ಲೇಬರ್ ಚಾರ್ಜ್ ಉಳಿಯುತ್ತೆ. ಹೌದು, ಬಟ್ಟೆಗೆ ಹೋಗುತ್ತಲ್ಲ. ಹೌದೌದು. ಆಲ್ಮೋಸ್ಟ್ ರೈತರು. ನಮಸ್ಕಾರ ಎಲ್ಲ ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಸೊ ಇವತ್ತೊಂದು ಹೊಸ ಬೇರೆ ತೋಟಕ್ಕೆ ಬಂದಿದ್ವಿ. ಏನು ಅಂತಂದ್ರೆ ಅವ್ರು ಹೊಸದಾಗಿ ಬೋರ್ವೆಲ್ ತೆಗ್ಸಿದ್ದಾರೆ, ಜೊತೆಗೆ ಫಿಲ್ಟರ್ ಹಾಕಿದ್ದಾರೆ. ಎಲ್ಲ ಯಾವ ರೀತಿ ಮಾಹಿತಿ ಅಂದ್ರೆ ಡ್ರಿಪ್ ಇರಿಗೇಷನ್ ಬಗ್ಗೆನೇ. ಸೊ ಯಾವ ರೀತಿ ಹೊಸದಾಗಿ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದಾರೆ, ಮತ್ತೆ ಇವರೆಲ್ಲ ಏನು ಐಟಮ್ಸ್ಗಳು ಕಾಣ್ತಾ ಇದೆ ಎಲ್ಲ ಇವರಿಗೆ ಕೃಷಿ ಇಲಾಖೆಯಿಂದ ಸಿಕ್ಕಿರೋದು. ಅಂದ್ರೆ ಫಿಲ್ಟರ್ ಆಗಿರ್ಬೋದು, ಮತ್ತೆ ಡ್ರಿಪ್ ಐಟಮ್ಸ್ ಆಗಿರ್ಬೋದು, ಲ್ಯಾಟರಲ್ ಪೈಪ್ ಆಗಿರ್ಬೋದು, PVC ಪೈಪ್ ಆಗಿರ್ಬೋದು, ಎಲ್ಲದೂ ಕೂಡ ಕೃಷಿ ಇಲಾಖೆಯಿಂದನೇ ಸಿಕ್ಕಿರೋಂಥದ್ದು. ಸೊ ಅವ್ರನ್ನೇ ನಾವು ಕೇಳ್ತಾ ಹೋಗೋಣ ಹೆಂಗೆ ಕೃಷಿ ಇಲಾಖೆಗೆ ಯಾವ ತರ ಸಿಕ್ತು ಹೇಗೆ ಅಂತ. ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಿದೆ ವಿಡಿಯೋ. ಸರ್ ತಮ್ಮ ಹೆಸರು? ನನ್ನ ಹೆಸರು ಕೀರ್ತಿ. ಕೀರ್ತಿ ಅಂತ. ಓಕೆ ಸರ್, ಅಂದ್ರೆ ನಿಮ್ಗೆ ಈಗ ಡ್ರಿಪ್ ಇರಿಗೇಷನ್ ಮಾಡಿದಿರಲ್ಲ, ಸೊ ನಿಮ್ದು ಒಟ್ಟು ಎಷ್ಟು ಎಕರೆ ಪ್ಲಾಂಟೇಶನ್ ಮಾಡಿದೀರಾ? ಇದೀಗ 2 ಎಕರೆ ಮಾಡಿದೀವಿ. 2 ಎಕರೆ ಮಾಡಿದೀರಾ ಅಂದ್ರೆ ನೀವೆಲ್ಲ ಇದು ಕೃಷಿ ಇಲಾಖೆ ಸಿಕ್ಕಿದೆ? ಕೃಷಿ ಇಲಾಖೆ ಸಿಕ್ಕಿದೆ. ಓಕೆ, ಹೊಸ ಬೋರ್ವಲ್ಲ ಸರ್ ಇದು? ಇದೀಗ ಹೊಸದಾಗಿ ತೆಗ್ದಿರೋದು. ಓಕೆ, ಎಷ್ಟು ತಿಂಗಳಾಯ್ತು ತೆಗ್ದು ಬೋರ್ವಲ್ಲ? ತೆಗ್ದು ಒಂದು 2 ತಿಂಗಳಾಯ್ತು. ನೀರು ಚೆನ್ನಾಗಿದ್ಯಾ? ನೀರು ಚೆನ್ನಾಗಿದೆ. ಎಷ್ಟು ಇಂಚ್ ಇದೆ ನೀರು? ನೀರೊಂದ್ರೆ ಒಂದು 2-2.5 ಇಂಚ್ ಇರುತ್ತೆ. 2 ಇಂಚ್ ನೀರಿದೆ. ಅಂದ್ರೆ ಕೃಷಿ ಇಲಾಖೆಗೆ ನಿಮ್ಗೆ ಹೆಂಗೆ ಮಾಹಿತಿ ಸಿಕ್ತು ಕೃಷಿ ಇಲಾಖೆ ಈ ತರ ಕೊಡ್ತಾರೆ ಹೇಗೆ ಅಂತ? ಕೃಷಿ ಇಲಾಖೆಗೆ ಅದು ನಮ್ಮ ತಂದೆಯವರಿಗೆ ಯಾರೋ ಹೇಳಿದ್ರು, ಅವ್ರು ಹೋಗಿ ಅಪ್ಲಿಕೇಶನ್ ಕೊಟ್ಟಿದ್ವಿ. ಒಂದು ಎಷ್ಟು ತಿಂಗಳಾಯ್ತು? 4-5 ತಿಂಗಳಾಯ್ತು. ಓಕೆ, 4 ತಿಂಗಳಾದ್ಮೇಲೆ ಇವಾಗ ಬಂದಿದೆ. ಓಕೆ, ಅಂದ್ರೆ ನಿಮ್ಗೆ ಏನೇನು ಐಟಮ್ಗಳು ಬಂತು ಕೃಷಿ ಇಲಾಖೆಯಿಂದ ಹೆಂಗೆ? ಐಟಮ್ಗಳಲ್ಲಿ ಅದೇ ಇದು ಫಿಲ್ಟರ್ ಒಂದು ಬಂತು, ಇನ್ನು ಇದು ಸೆಟ್, ಜೊತೆಗೆ ಒಂದು 2 ಇಂಚಿನ ಪೈಪ್ 7 ಬಂತು. 2 ಇಂಚ್ PVC ಪೈಪ್. 13 ಇಂಚ್ 1.5 ಇಂಚಿಂದ 13 ಪೈಪ್ ಬಂತು PVC ಪೈಪ್. ಮತ್ತೆ ಲ್ಯಾಟರಲ್ ರೋಲ್ ಒಂದು 15 ಬಂತು. ಓಕೆ, ಎಷ್ಟು? 16 mm ಲ್ಯಾಟರಲ್ 15 ರೋಲ್. ಎಷ್ಟು ಮೀಟರ್ ಅದು ಪೈಪ್ ಲ್ಯಾಟರಲ್? ಅದು 300 ಮೀಟರ್. 300 ಮೀಟರ್ 300 ಮೀಟರ್. ಇನ್ನ ಉಳಿದಿದ್ದು ಅದಕ್ಕೆ ಸ್ಪೇರ್ ಫಿಟ್ಟಿಂಗ್ಸ್ ಗಳು ಬಂದಿದೆ. ವಾಲ್ಗಳು, ವಾಷರ್ಗಳೆಲ್ಲ ಬಂದಿದ್ಯಾ? ವಾಷರ್ ಬಂದಿದೆ. ವಾಲ್ಗಳು, ಕನೆಕ್ಟರ್ಗಳು, ವಾಷರ್ಗಳೆಲ್ಲ. ಈಗ ಕೃಷಿ ಇಲಾಖೆಯಲ್ಲಿ ತಗೊಂಡಿರಿ ಅಂತ ಈ ಒಟ್ಟಿಗೆ ಎಷ್ಟು ಆಗಿದೆ ನಿಮ್ಗೆ ಅಮೌಂಟ್ ಈಗ ಹೆಂಗೆ? ಇವಾಗ ಅದಕ್ಕೆ ನಾವು 19,000 ಕಟ್ಟಿದ್ವಿ ಕೃಷಿ ಇಲಾಖೆಗೆ. ಮತ್ತೆ ಅಂಗಡಿಗೆ ಅವರು ಇದು ಮೆಟೀರಿಯಲ್ ಸಪ್ಲೈ ಮಾಡಿದವರಿಗೆ 7,000 ಕಟ್ಸ್ಕೊಂಡ್ರು ಅವ್ರು. ಓಕೆ, ಮೆಟೀರಿಯಲ್ಸ್ ಕೊಟ್ಟವ್ರು. ಅದ್ ಕೊಡ್ಲೇಬೇಕಾ ಅಥವಾ? ಅದೇನೋ ಈ ಸರಿ ಅದು ಕೊಡ್ಬೇಕು ಅಂತ ಹೇಳಿದ್ರು. ನಾವು ಕೇಳಿ ವಿಚಾರಿಸಿದ್ವಿ. ಅದೇನೋ 11% ಏನೋ ನಿಮ್ದು ರೈತರ ಶೇರ್ ಅಂತಾನ ಏನೋ ಹೇಳಿ. ಇಲಾಖೆ ಅಂದ್ರೆ ಯಾವ ಹೋಬಳಿ ನಿಮ್ದು? ಯಾವ್ದು ಊರು ಬರುತ್ತೆ? ನಮ್ದು ಊರು ನಿಡ್ತಾ. ನಮಗೆ ಇದು ಸೋಮವಾರಪೇಟೆ ತಾಲೂಕು. ಸೋಮವಾರಪೇಟೆಯಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ. ಓಕೆ, ಅಲ್ಲಿಗೂ ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೇಶನ್ ಕೊಟ್ಟಾಗ್ಲೇ ದುಡ್ಡು ಕಟ್ಟಿದ್ರ ಅಥವಾ ಐಟಮ್ ಬಂದ್ಮೇಲೆ? ಅದು ಬಂದಿದೆ, ನಮಗೆ ಬಂದಿದೆ ಅಂತ ಹೇಳಿದ್ಮೇಲೆ ಕಟ್ಟು ಬಂದಿದ್ದ. ಓಕೆ, ಈಗ ಆಲ್ರೆಡಿ ಎಲ್ಲ ಟ್ರಯಲ್ ನೋಡಿದಿರಾ? ಸ್ಯಾಂಡ್ ಫಿಲ್ಟರ್ ಎಲ್ಲ ಹಾಕಿ? ಸ್ಯಾಂಡ್ ಫಿಲ್ಟರ್ ಹಾಕಿದೀವಿ. ಸ್ಯಾಂಡ್ ಫಿಲ್ಟರ್ ಇದೆ ನೋಡಿ ಇಲ್ಲಿ. ಓಕೆ, ಫಿಟ್ ಮಾಡಿದ್ದಾರೆ. ಅಂದ್ರೆ ಇದೆ ಈ ಸೆಟ್ ಎಲ್ಲ ಫುಲ್ ಅವರೇ ಬಂದು ಇದೆಲ್ಲ ಅವರೇ ಫಿಟ್ ಮಾಡಿಕೊಟ್ರು. ಓಕೆ, ನೋಡಿ ಇದು ಹೊಸ ತರ ಬಂದಿರೋಂತ ಸ್ಯಾಂಡ್ ಫಿಲ್ಟರ್. ಮುಂಚೆ ಎಲ್ಲ ಹೆಂಗ್ ಮಾಡ್ತಿದ್ರು ಅಂದ್ರೆ ಮರಳು ಹಾಕ್ಬಿಟ್ಟು ಫಿಲ್ಟ್ರೇಷನ್ ಮಾಡ್ತಾ ಇದ್ರು, ಈ ತರ ಮೆಶ್ ಹಾಕ್ಬಿಟ್ಟು. ಇದು ಹೊಸದಾಗಿ ಬಂದಿರೋಂಥದ್ದು ನೋಡ್ಬೋದು ನೀವು ಇಲ್ಲಿ ಒಳಗಡೆ. ಆನ್ ಮಾಡಿ ನೋಡಿದ್ದಾರೆ ನೋಡಿ ಇಲ್ಲಿ. ಶಿಲ್ಟ್ ಅಂದ್ರೆ ಏನು ಚಿಕ್ಕ ಕಲ್ಗಳು ಎಲ್ಲ ಇರುತ್ತಲ್ಲ ಅದೆಲ್ಲ ನೋಡಿ ಫಿಲ್ಟರ್ ಆಗಿ ನಿಮ್ಗೆ ಡ್ರಿಪ್ಪಿಗೆ ಹೋಗುತ್ತೆ. ಡ್ರಿಪ್ ಇಂದು ಪೈಪ್ ಲೈನ್ ಈ ಲೈನ್ ಈ ಕಡೆ ನಿಮ್ಗೆ ಈ ಕಡೆ ಮಾಡಿದ್ದಾರೆ, ಹೌದಲ್ವಾ? ಮತ್ತೆ ಇನ್ನೊಂದು ಏನ್ ಸರ್, ಇದೇನ್ ಸರ್ ಇದು? ಇದು ಈಗ ನಾವೇನಾದ್ರು ಇದ್ರ ಮುಖಾಂತರ ನಾವು ಗೊಬ್ಬರ ಕೊಡೋದಾದ್ರೆ, ಓಕೆ, ಡ್ರಿಪ್ ಮುಖಾಂತರ ಗೊಬ್ಬರ ಕೊಡೋದಾದ್ರೆ ಇದ್ರಲ್ಲಿ ಅಡ್ಜಸ್ಟ್ಮೆಂಟ್, ಓಕೆ, ಪ್ರೆಷರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇಲ್ಲಿಂದ ಪೈಪ್ ಕನೆಕ್ಷನ್. ಓಕೆ, ಅಂದ್ರೆ ಇಲ್ಲೊಂದು ಡ್ರಮ್ ಇಟ್ಕೊಂಡು ಸೆಕ್ಷನ್ ಹಾಕ್ಬಿಟ್ಟು ಆತರ. ಓಕೆ, ಇಲ್ಲಿ ಪ್ರೆಷರ್ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಏರ್ ವಾಲ್. ಓಕೆ, ಈಗ ಐಟಮ್ ಸಿಕ್ಕಿದ್ದಲ್ಲ ನಿಮ್ಗೆ. ಸೊ ಇದೇ ಐಟಮ್ ನ ನೀವು ಹೊರಗಡೆ ಸಪರೇಟ್ ಆಗಿ ಒಂದು ಅಂಗಡಿಲಿ ತಗೊಳ್ತೀನಿ ಅಂದ್ರೆ ನಿಮ್ಗೆ ಏನ್ ರೇಟ್ ಆಗ್ಬೋದಿತ್ತು ಇದು? ಅದೇ ಇದು 16 mm ಲ್ಯಾಟರಲ್ ಪೈಪ್ ಇದೆಯಲ್ಲ, ಇದು ಒಳ್ಳೆ ಕ್ವಾಲಿಟಿ ಇದೆ. ಇದಕ್ಕೆ ಹೊರಗಡೆ ಅಂದ್ರು 5,000 ಅಂತ ಲೆಕ್ಕ ಹಾಕಿದ್ರು, ಅದಕ್ಕೆ 1,10,000 ಹತ್ರ ಆಗುತ್ತೆ. ಓಕೆ, ಅಂದ್ರೆ ನೋಡಿ ಇದೆಲ್ಲ ಮಹೇಂದ್ರ EPC ಇರಿಗೇಷನ್ ಇರೋದು. ಮಹೇಂದ್ರ ಒಳ್ಳೆ ಕ್ವಾಲಿಟಿ ಕಂಪ್ನಿ ಇದೆ. ಪೈಪ್ ಮಾತ್ರ ನಿಮಗೆ ಫಸ್ಟ್ ಕ್ಲಾಸ್ ಆಗಿದೆ. ಲ್ಯಾಟರಲ್ ಪೈಪ್ ನಾವು ಹಿಂದೆ ಒಂದು ವಿಡಿಯೋ ತೋರಿಸಿದ್ವಿ ನಿಮಗೆ. ಸೊ ಖಾಲಿ 900 ರೂಪಾಯಿ ಸಿಕ್ತು ಅಂತ. ಆದ್ರೆ ಇದು ಆ ತರ ಪೈಪ್ ಅಲ್ಲ, ಅದಕ್ಕಿಂತ ಒಳ್ಳೆ ಡಬಲ್ ಒರಿಜಿನಲ್ ಇದರಿಂದ ಮಾಡಿರುವಂತದ್ದು. ಸೊ ನಿಮ್ಗೆ ಇದ್ರ ಮೇಲೆ ರೇಟ್ ಬಂದು ನಿಮ್ಗೆ ಒಂದು 6,000 ಇದೆ. 6,000ಕ್ಕಿಂತ ಅಷ್ಟು ನಿಮ್ಗೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಸಿಗಲ್ಲ. ನಿಮ್ಗೆ ಏನೊಂದು 4,500 ಸಿಗುತ್ತೆ ಇದು ಹೊರಗಡೆ. ಅಂದ್ರೆ ಅಷ್ಟೇ ಕ್ವಾಲಿಟಿ ಇದೆ. ಕಂಪ್ನಿ ಮೆಟೀರಿಯಲ್ ಇದು ಮಹೇಂದ್ರ ಅದು. ಸೊ ನಿಮ್ಗೆ ಎಲ್ಲ ಬಂದು ಸಿಕ್ಕಿರೋದು ಎಲ್ಲ ಫುಲ್ ಮಹೇಂದ್ರದೇನಾ? ಅಂದ್ರೆ PVC ಪೈಪ್ಗಳು, ಲ್ಯಾಟರಲ್ ಎಲ್ಲ ಮಹೇಂದ್ರ ಪೈಪ್. ಯಾಕಂದ್ರೆ ಈಗ ಲ್ಯಾಟರಲ್ ಪೈಪ್ 15 ಸಿಕ್ತು ಅಂದ್ರೆ ಅಲ್ವಾ? 15 ರೋಲ್ ಸಿಕ್ತು. ಓಕೆ, ಅಂದಾಜಿಗೆ ನಿಮ್ಗೆ ಈ ರೇಟ್ ತಗೊಂಡ್ರು ನಿಮ್ಗೊಂದು 80,000 ಆಗುತ್ತೆ. 80,000 ಆಗುತ್ತಲ್ವಾ? ಅಂದ್ರೆ ಹೊರಗಡೆ ತಗೊಳ್ತೀರಾ ಅಂದ್ರೆ. ಈ ನಾನು ಚಿಕ್ಕ PVC ಪೈಪ್ಗಳು ಮತ್ತೆ ಸ್ಪೇರ್ಸ್ ಎಲ್ಲ ಸೇರಿ ಹೆಚ್ಚು ಕಮ್ಮಿ ಅಂದ್ರೆ ಫಿಲ್ಟರ್ ಎಲ್ಲ ಸೇರಿ 1.5 ಲಕ್ಷ ಆಗ್ಬೋದು. ಓಕೆ, ಅಂದ್ರೆ ನಿಮ್ಗೆ ಬರೀ 1.5 ಲಕ್ಷ ಐಟಮ್ ಕೃಷಿ ಕೈಲಿ ನೀವು ಅರ್ಜಿ ಹಾಕಿ ತಗೊಳ್ತೀರಾ ಅಂದ್ರೆ ನಿಮ್ಗೆ ಒಂದು 20-30,000 ಒಳಗೆ ಅಲ್ವಾ? ನಿಮ್ಮ ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ತಗೊಂಡ್ರೆ 30,000 ಒಳಗಡೆ. ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 1.25 ಲಕ್ಷ ಉಳ್ಕೋತು.
ಓಕೆ, ಅಂದ್ರೆ ಕೃಷಿ ಇಲಾಖೆಯಲ್ಲಿ ಯಾವ ತರ ಅರ್ಜಿ ಹಾಕೋದಂತ ಏನಾದ್ರು ಐಡಿಯಾ ಇದೆಯಾ? ಆ, ಇಲ್ಲ ಅದ್ ನಮ್ಮ ತಂದೆಯವ್ರು ಮಾಡಿದ್ದು. ಓಕೆ ಓಕೆ. ಅಂದ್ರೆ ಈಗ ಕೃಷಿ ಇಲಾಖೆಯಲ್ಲಿ ಅರ್ಜಿ ಹಾಕ್ಬಿಟ್ಟು ತಗೋಬೇಕು ಅಂತಂದ್ರೆ, ಇಲ್ಲ ಈಗ ಬೇರೆ ಯಾರಾದ್ರೂ ಅರ್ಜಿ ಹಾಕ್ಬೇಕು ಅಂತಂದ್ರೆ, ಸೊ ಏನಾದ್ರು ಪ್ರೊಸೀಜರ್ ಏನಾದ್ರು ಇದೆಯಾ? ಇಷ್ಟೇ ಎಕರೆಗೆ ಹಾಕ್ಬೇಕು? ಅದು ನೀವು ಎಷ್ಟು ಎಕರೆಗೆ ಬೇಕಾದ್ರೂ ಕೊಡ್ಬೋದು. ಓಕೆ, ಎಷ್ಟು ಎಕರೆ? ನೀವು ಎಕರೆ ಕೊಟ್ಟಂಗೆ ನೀವು RTC ಕೊಟ್ಬಿಟ್ಟು ಓಕೆ, RTC ಕೊಡ್ಲೇಬೇಕು. ಕೊಡ್ಬೇಕು. RTC ಅಂದ್ರೆ RTC ಜಮೀನ್ ಇದ್ದವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್. RTC ಅಂದ್ರೆ ಈಗ ಮುಂಚೆ ಯಾರು ತಗೊಂಡಿರ್ತಾರೆ ಒಂದ್ 2-3 ವರ್ಷದ ಮುಂಚೆ, ಅವ್ರು ಮತ್ತೆ ಅಪ್ಲಿಕೇಶನ್ ಹಾಕ್ಬೋದಾ? ಅದೇ ಜಾಗಕ್ಕೆ ಹಾಕಂಗಿಲ್ಲ, ಅಂದ್ರೆ ಬೇರೆ ಜಾಗಕ್ಕೆ ಹಾಕ್ಬೋದು. ಅಂದ್ರೆ ಅದೇ ನಿಮಗೀಗ ನಿಮ್ದೇ ಬೇರೆ RTC ಇದ್ರೆ ಅದಕ್ಕೆ ಹಾಕ್ಬೋದು. ಮಹೀಂದ್ರ ಕಂಪ್ನಿದು EPC ಇರಿಗೇಷನ್ 63 mm 4 kg ಅಂದ್ರೆ ಮೀಡಿಯಂ ಕ್ವಾಲಿಟಿ ಇದೆ. ನಿಮ್ಗೆ ಇದು 1.5 ಇಂಚಿಂದು ಪೈಪ್ ಅಲ್ಲ, 2 ಇಂಚಿನ ಪೈಪ್ ಇದು ನೋಡ್ಬೋದು ನೀವು ಇಲ್ಲಿ. 63 mm 2 ಇಂಚ್ ಬರುತ್ತೆ. ಇದು ನೋಡ್ತಾ ಇದೆಯಲ್ಲ ಮಹೀಂದ್ರ EPC ಅವ್ರದ್ದೇ, ಮಹೇಂದ್ರದವ್ರದ್ದೇ 50 mm ಅಂದ್ರೆ 1.5 ಇಂಚ್ ಪೈಪು. ಇದು ನೋಡಿ ಒಳ್ಳೆ ಕ್ವಾಲಿಟಿ, 6 kg ಇದೆ ನೋಡ್ತಾ ಇಲ್ಲ. ಮತ್ತೆ ಇದು ಪೈಪ್ಗಳೆಲ್ಲ ಬಂದು ನಿಮಗೆ ಲೆಡ್ ಫ್ರೀ ಇರುತ್ತೆ. ಇದು ಲೆಡ್ ಆಪ್ಷನ್ ಮಿಕ್ಸ್ ಮಾಡಿರಲ್ಲ, ಲೆಡ್ ಆಪ್ಷನ್ ಇದರಲ್ಲಿ. ಅಂದ್ರೆ ಇದು ಡ್ರಿಪ್ ಮಾಡಕ್ಕೆ ನೀವು ಯಾವ ಪರ್ಪಸ್ಗೋಸ್ಕರ, ಅಂದ್ರೆ ಯಾವ ಬೆಳೆಗೋಸ್ಕರ ನೀವು ಅಪ್ಲಿಕೇಶನ್? ನಾವು ಅಡಿಕೆಗೆ ಮೈನ್ ಅಡಿಕೆಗೆ ಹಾಕಿದ್ದು. ನಾವೀಗ ಅಡಿಕೆಗೆ ಹಾಕಿರೋದು ಡ್ರಿಪ್. ಓಕೆ, ಅಂದ್ರೆ ಈಗ ಅದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಎಲ್ಲ ಹಾಕಿದ್ಮೇಲೆ ಅವರಿಗೆ ಹೇಳ್ಬೇಕು ನಾವು. ಅಂದ್ರೆ ಅವ್ರು ಬಂದು ನೀವು ಅಂದ್ರೆ ಕೆಲವೊಬ್ರು ರೈತರೆಲ್ಲ ಹಾಕ್ಬಿಟ್ಟು ಬೇರೆಯವ್ರಿಗೆ ಮಾರ್ಕೊಬಿಡ್ತಾರೆ, ತಗೊಂಡು ಸ್ಪೇರ್ ಎಲ್ಲ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಈ ಕಾಫಿ ಅದಕ್ಕೆಲ್ಲ ಮಾಡ್ತಾರೆ. ಈಗ ಹಾಗಾಗಿ ನಾವು ಅಡಿಕೆಗೆ ಅಂತ ಮಾಡಿದ್ರೆ ಅಡಿಕೆಗೆ ಕೊಡ್ಬೋದು. ಓಕೆ, ಅಂದ್ರೆ ಅವರು ಬೋರ್ಡ್ ಇಂದಾನೆ ಬಂದು ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಅಂದ್ರೆ ರೈತರು ಏನು ಮೋಸ ಮಾಡ್ತಾ ಇಲ್ಲ ಒಂದು ಕಾರಣಕ್ಕೋಸ್ಕರ, ಬೇರೆಯವ್ರಿಗೆ ಯಾರಿಗೂ ದುರುಪಯೋಗ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದು ಚೆಕ್ ಮಾಡ್ತಾರೆ. ನೋಡ್ಬೋದು ನಿಮ್ಗೆ ಈ ತರ ಎಷ್ಟು ಕೊಟ್ಟಿರುತ್ತೆ ಪ್ಯಾಕ್ಗಳು, ಏನೇನ್ ಪ್ಯಾಕ್ಗಳಿದೆ ಆಕ್ಚುಲಿ ನಿಮ್ ಕೈಲಿದೆ ತೋರಿಸ್ಬೋದು. ಇದು ಕನೆಕ್ಟರ್ ಇದೆ. ಓಕೆ, ಇದು ಎಂಡ್ ಕ್ಯಾಪ್ ಇದೆ. ಮತ್ತೆ ಇದು ಡ್ರಿಪ್ಪರ್. ಓಕೆ, ಅಂದ್ರೆ ತುದಿಗೆ ನೀರ್ ಬೀಳೋದಕ್ಕೆ. ಯಾಕಂದ್ರೆ ಇದು ಒಂದು ಪ್ಯಾಕೆಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿರೋ ಗೇಟ್ ವಾಲ್ ಗಳು ಕೊಟ್ಟಿದ್ದಾರೆ. ಗೇಟ್ ವಾಲ್ ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಒಂದಕ್ಕೆ 500 ರೂಪಾಯಿ ಅಂತಿದೆ. ಮೋಸ್ಟ್ಲಿ ಒಂದು ಅರ್ಧ ರೇಟಿಗೆ ಸಿಗ್ಬೋದು, 250ಕ್ಕೆಲ್ಲ. ಒಟ್ಟು 100 ಪೀಸ್ ಬರುತ್ತೆ. ಒಟ್ಟು ಎಷ್ಟು ಪ್ಯಾಕ್ಗಳು ಕೊಟ್ಟಿದ್ದಾರೆ? ಈ ತರದೊಂದು 10 ಪ್ಯಾಕ್ ಕೊಟ್ಟಿದ್ದಾರೆ. 10 ಪ್ಯಾಕ್. ಇನ್ನ ಕನೆಕ್ಟ್ ಒಂದು 2-3 ಪ್ಯಾಕ್ ಕೊಟ್ಟಿದ್ದಾರೆ. ಇನ್ನ ಎಂಡ್ ಕ್ಯಾಪ್ಗಳು ಒಂದು 2-3 ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆಲ್ಲ ಅಂದ್ರೆ ಏನು ಡ್ರಿಪ್ಪಿಗೆ ಏನು ಅವಶ್ಯಕತೆ ಇದೆ ಅಷ್ಟಕ್ಕೆ ಕರೆಕ್ಟ್ ಆಗಿ ಕೊಟ್ಟಿರ್ತಾರಲ್ವಾ? ನಮಗೀಗ ಡ್ರಿಪ್ಪಿಗೆ ಏನ್ ಬೇಕೋ ಅದು ಇದೆ. ಈಗ ನಮ್ಗೆ ಅದೇ 2 ಎಕರೆ ಕೊಟ್ಟಿದ್ದೀವಲ್ಲ, ಅದು ಕನೆಕ್ಟ್ ಮಾಡಕ್ಕೆ. ಯಾಕಂದ್ರೆ 2 ಎಕರೆಗೆ ಏನ್ ನಿಮ್ಗೆ ಕಂಪ್ಲೀಟ್ ಬೇಕು ಅಷ್ಟು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಪೈಪ್ಗಳು ಒಂದ್ ಸ್ವಲ್ಪ ಕಮ್ಮಿ ಇದೆ, ಇವು PVC ಕಡಿಮೆ. ಅಂದ್ರೆ ಅವನ್ನ ಎಕ್ಸ್ಟ್ರಾ ನೀವೇ ದುಡ್ಡು ಹಾಕಿ ಮಾಡ್ಕೋಬೇಕು, ಅದನ್ನ ನಾವು ತಂದ್ಕೋಬೇಕು. ಓಕೆ, ಈಗ ಲ್ಯಾಟರಲ್ ಪೈಪ್ಗಳು ನಿಮ್ಗೆ ಲ್ಯಾಟರಲ್ ಪೈಪ್ ಎಲ್ಲ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಇದೊಂದು ಅದೇ ಒಂದು PVC ಪೈಪ್ಗಳು ಮಾತ್ರ ಸ್ವಲ್ಪ ಅದು ಡಿಸ್ಟೆನ್ಸ್ ಗೊತ್ತಿರಲ್ಲ. ಅಂದ್ರೆ ಅದು ನಿಮ್ಮ ತೋಟ ಇರುತ್ತೆ, ಕೆಲವರು ಹತ್ರ ಇರುತ್ತಲ್ಲ, ಅದು ನಿಮ್ ತೋಟಕ್ಕೆ ಹೆಂಗ್ ಬೇಕೋ ನೀವು ಆತರ ಮಾಡ್ಕೊಳ್ತೀರಾ. ಅವರು ಒಂದು ಅಂದಾಜಿಗೆ ಎಷ್ಟು ಕೊಟ್ಟಿರ್ತಾರೆ. ಅಂದ್ರೆ ನಿಮ್ ಹೇಳೋ ಪ್ರಕಾರ ಕೃಷಿ ಇಲಾಖೆಯಿಂದ 1-1.25 ಲಕ್ಷ ಐಟಮ್ ನಿಮ್ಗೆ ಬರೀ ಒಂದು 30,000 ಸಿಗುತ್ತೆ ಅಷ್ಟಂದ್ರೆ. ಇದೊಂದು ತಿಳ್ಕೊಳ್ಳಿ ಎಲ್ಲ ರೈತರು. ಸೊ ಡ್ರಿಪ್ ಇರಿಗೇಷನ್ ಮಾಡ್ಬೇಕು ಅಂತಿದ್ದವರು ಯಾವ್ದೇ ಬೆಳೆಗಾಗ್ಲಿ, ಕಾಫಿ ಆಗ್ಲಿ, ಮೆಣಸು ಆಗ್ಲಿ, ಅಡಿಕೆ ಆಗ್ಲಿ, ಎಲ್ಲಾ ಬೆಳೆಗೂ ಕೊಡ್ತಾರಲ್ವಾ? ಓಕೆ, ಅದು ಎಲ್ಲಾ ಬೆಳೆಗೂ ಕೊಡ್ತಾರೆ. ಸೊ ಆದಷ್ಟು ಬೇಗ ಬೇಕು ಅಂದವರು ತಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಅರ್ಜಿ ಹಾಕಿ, ಅಂದ್ರೆ ವಿಚಾರಿಸಿ ಫಸ್ಟ್ ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿ ಈ ಡ್ರಿಪ್ ಇಂದ ಏನಾದ್ರು ಇದೆಯಾ ಅಂತ, ಯಾವ್ದು ಕೊಡ್ತಾರೆ ಅಂತ ವಿಚಾರಿಸಿ. ಅದೇ ಕೊಟ್ಬಿಟ್ಟು ತಮ್ಮ RTC ಗಳಿದ್ರೆ RTC ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಬಂದ್ಮೇಲೆ ನಿಮ್ಗೆ ಐಟಮ್ ಬಂದ್ಮೇಲೆ ನಿಮ್ಗೆ ದುಡ್ಡು ಕಟ್ಬೋದು. ದುಡ್ಡು ಕಟ್ಬಿಟ್ಟು ನೀವು ಅವ್ರನ್ನ ಕೇಳ್ಕೊಂಡ್ರೆ ಯಾವ ರೀತಿ ಮಾಡೋದು ಹೇಗೆ ಅಂದ್ರೆ, ಫಿಲ್ಟರ್ ಎಲ್ಲ ಇದ್ರೆ ನಿಮ್ಗೆ ಅವರೇ ಬಂದು ಫಿಟ್ ಮಾಡ್ಕೊಟ್ಟು ಹೋಗ್ತಾರೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಏನಾದ್ರು, ಅದಕ್ಕೆ ಫಿಲ್ಟರ್ ಎಲ್ಲ ಅವರೇ ಫಿಟ್ ಮಾಡ್ಕೊಡ್ರೆ ಎಕ್ಸ್ಟ್ರಾ ಚಾರ್ಜ್ ತಗೊಳ್ತಾರೆ. ಅದನ್ನು ಫಿಟ್ ಮಾಡ್ಕೊಡ್ತಾರೆ ಡ್ರಿಪ್ ಇರಿಗೇಷನ್. ಅಂದ್ರೆ ಡ್ರಿಪ್ನು ಕೂಡ ಅವರೇ ಮಾಡ್ಕೊಡ್ತಾರೆ. ಅಂದ್ರೆ ಅವರೇ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅನ್ಸುತ್ತಲ್ವಾ? ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಆಗ ನೀವೇ ಮಾಡ್ಕೊಂಡ್ರೆ ಒಳ್ಳೇದಿಲ್ಲ. ನಿಮ್ ಲೋಕಲ್ ಅಲ್ಲಿ ಯಾರಿಗಾರು ಜನಗಳನ್ನ ಕರ್ಕೊಂಡು ನೀಟಾಗಿ ಗೊತ್ತಿರೋ ಕರ್ಕೊಂಡು ಮಾಡಿದ್ರೆ ಒಳ್ಳೇದು. ಹಂಗೆ ಇವರು ನಮ್ಮ ಪಕ್ಕದ ಊರವ್ರೆ, ಇವರು ಕೂಡ ಇಲ್ಲಿ ನೋಡಕ್ಕೆ, ನೆಕ್ಸ್ಟ್ ಮಾಡ್ಸಕ್ಕೆ ಇಲ್ಲಿ ಚೆಕ್ ಮಾಡಕ್ ಬಂದಿದ್ದಾರೆ, ಯಾವ ತರ ಮಾಡ್ತಾ ಇದಾರೆ, ಯಾವ ತರ ಹೇಳ್ಕೊಡ್ತಾರೆ ಅಂತ. ಅವ್ರನ್ನು ಕೂಡ ವಿಚಾರಿಸೋಣ. ಸರ್ ನಮಸ್ತೆ. ಹೆಸರು? ಶಿವಲಿಂಗಯ್ಯ ಅಂತ, ಮಲ್ಲು ಅಂತ, ಇಲ್ಲಿ ಸ್ಕೂಲಿಂದ ಮೇಲ್ಗಡೆ ಮನೆ. ಓಕೆ, ಅಂದ್ರೆ ಸರ್ ತಮ್ದು ಏನು ಪ್ಲಾಂಟೇಶನ್ ಗೋಸ್ಕರ ನೀವು ಡ್ರಿಪ್ ಇರಿಗೇಷನ್ ಮಾಡೋಣ ಅಂತಿದ್ವಿ, ಮಾಡ್ತಿದ್ವಿ ಅಂದ್ರೆ ಗವರ್ನಮೆಂಟ್ ಇಂದ ಬಂದಿರೋ ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ. ಓಕೆ, ನಿಮ್ಗೆ ಏನು ಸರ್ ಇವ್ರು ಮಾಡ್ತಾ ಇರೋದು ನೋಡ್ಬಿಟ್ಟು? ಇದು ಚೆನ್ನಾಗಿದೆ, ಫಿಲ್ಟರ್ ಆಗ್ಲಿ, ಇನ್ನೊಂದಾಗ್ಲಿ, ಮೆಟೀರಿಯಲ್ಸ್ ಆಗ್ಲಿ, ಅವ್ರು ಮಾಡೋ ರೀತಿನೂ ಚೆನ್ನಾಗಿದೆ. ಓಕೆ, ಒಳ್ಳೊಳ್ಳೆ ಕ್ವಾಲಿಟಿನೂ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಎಲ್ಲ ಏನ್ ಹಂಗೆ ಅಂತಂದ್ರೆ. ನಿಮ್ದು ಎಷ್ಟು ಎಕರೆ ಇದೆ ಮಾಡೋದಕ್ಕೆ? ನಮ್ಗೆ 1.5 ಎಕರೆ ಇದೆ. ನೀವು ಅರ್ಜಿ ಏನಾರು ಹಾಕಿದಿರಾ? ಅಪ್ಲಿಕೇಶನ್ ಹಾಕಿಲ್ಲ, ಯಾವ ರೀತಿ ಕೊಟ್ರು ಏನು ಅಂತಂದ್ರೆ. ಅಂದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಕನ್ಫರ್ಮೇಶನ್ ಗೋಸ್ಕರ ಇಲ್ಲಿ ನೋಡೋಕೆ ಬಂದ್ರಿ, ಅಂದ್ರೆ ಯಾವ ರೀತಿ ಕ್ವಾಲಿಟಿ ಬರುತ್ತೆ ಹೇಗೆ ಅಂತ. ನಿಮ್ದು ಅಡಿಕೆ ಪ್ಲಾಂಟ್, ಫುಲ್ ಅಡಿಕೆ ಪ್ಲಾಂಟೇಶನ್ ನೀವು ಮಾಡ್ತಾ ಇರೋದು? ಹೌದು, ಅಡಿಕೆಗೆ. ಅಂದ್ರೆ ಈಗ ನೆಕ್ಸ್ಟ್ ಏನು ಮಾಡ್ಬೋದು, ನೀವು ಏನ್ ಮಾಡ್ತೀರಾ? ಇದಕ್ಕೆ ಅರ್ಜಿ ಹಾಕಿ ಮಾಡ್ತೀರಾ, ಇಲ್ಲ ಅಂತಂದ್ರೆ ಹೊರಗಡೆ ತಂದು ಮಾಡೋದು ಯಾವ್ದು ಒಳ್ಳೇದು ಅಂತೀರಾ ನೀವು? ಸರ್, ಇದೇ ಬೆಸ್ಟ್ ಅನ್ಸುತ್ತೆ. ಈಗ ನಮಗೆ ಒಂದು 50% ಉಳಿದ್ರೂ ಆಲ್ಮೋಸ್ಟ್ ಸುಮಾರು ಆಗುತ್ತೆ, ಉಳಿತಾಯ ಆದಂಗೆ ಆಗುತ್ತೆ.
ಓಕೆ ನೋಡೋಣ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಿಲ್ಲ ಯಾವ್ದೇ ರೈತ ಸಂಪರ್ಕ ಕೇಂದ್ರಗಳಲ್ಲಾಗ್ಲಿ ರೈತರುಗಳಿಗೆ ಗೊತ್ತಾಯ್ತಿಲ್ಲ. ಅದೇ ಗೊತ್ತಾಗ್ತಿಲ್ಲ. ಇವಾಗ ನಾವು ಸ್ವಲ್ಪ ಎಜುಕೇಟೆಡ್ ಇದೀವಿ, ಬರ್ತೀವಿ ನೋಡ್ತೀವಿ ಅಂದ್ರೆ ಪರವಾಗಿಲ್ಲ. ಸ್ವಲ್ಪ ವಯಸ್ಸಾದ ಸಮಸ್ಯೆ ಆಗ್ತಿದೆ. ಅದೇ ಗೊತ್ತಿಲ್ಲದವ್ರಿಗೆ ಸಮಸ್ಯೆ ಆಗ್ತಿದೆ. ಒಂದು ಇನ್ಫಾರ್ಮೇಶನ್ ಕೊಡೋ ರೀತಿ ಮಾಡ್ಬೇಕು. ಅದೇ ಬಟ್ ಇದೆಲ್ಲ ಗೊತ್ತೇ ಇಲ್ಲ ಆಲ್ಮೋಸ್ಟ್. ಹೌದು, ಸುಮಾರು ಜನಕ್ಕೆ ಗೊತ್ತಿಲ್ಲ. ಒಬ್ರಿಗೆ ಗೊತ್ತಾಗ್ತಿದೆ ಅಷ್ಟೇ. ಅದೇ ಹೌದು, ಅಂದ್ರೆ ಯಾರು ಸ್ವಇಚ್ಛೆಯಿಂದ ಹೋಗಿ ವಿಚಾರಿಸ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಬಿಟ್ರೆ ಅಂದ್ರೆ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ ಆಗ್ಲಿ, ತೋಟಗಾರಿಕೆ ಆಗ್ಲಿ, ಸ್ವಲ್ಪ ಏನ್ ಇನ್ಫಾರ್ಮೇಶನ್ ಏನ್ ಅವರು ಗೌರ್ಮೆಂಟ್ ಅಂತ ಏನ್ ಸಬ್ಸಿಡಿ ಬರುತ್ತೆ ಅದು ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ, ರೈತರುಗಳಿಗೆ ವಿಚಾರ ತಲುಪೋ ತರ ಮಾಡಿದ್ರೆ ಸ್ವಲ್ಪ ಒಳ್ಳೇದೇ. ಹೌದಲ್ಲ? ಸುಮಾರು ಜನಕ್ಕೆ ರೈತರಿಗೆ ಗೊತ್ತೇ ಇರಲ್ಲ ಯಾವ ರೀತಿ ಹೇಗೆ. ಕೆಲವೊಬ್ರು ರೈತರುಗಳು ಏನ್ ಮಾಡ್ತಾರೆ, ಇಲ್ಲೇ ಲೋಕಲ್ ಹೋಗ್ತಾರೆ, ಅಂಗಡಿಗಳು ತಂದ್ಬಿಡ್ತಾರೆ, ಮಾಡ್ತಾರೆ. ಸ್ವಲ್ಪ ಅವ್ರಿಗೆ ದುಡ್ಡು ಕೂಡ ಜಾಸ್ತಿ ಖರ್ಚಾಗ್ತಾ ಬರುತ್ತೆ ನೋಡಿ. ಈ ತರ ಮಾಡೋದ್ರಿಂದ ನಿಮ್ಗೆ ದುಡ್ಡು ಕೂಡ ಸೇವ್ ಆಗುತ್ತೆ. 1.5 ಲಕ್ಷದ ಐಟಮ್ಸ್ ಎಲ್ಲ ಬರೀ ನಿಮ್ಗೆ ಖಾಲಿ ಒಂದು 30,000 ಸಿಕ್ತು ಅಂದ್ರೆ ನಿಮ್ಗೆ ಕ್ವಾಲಿಟಿ ಐಟಮ್ಸ್ ಗಳೆಲ್ಲ ಸಿಕ್ಬಿಡುತ್ತೆ. ಸೊ ತಮ್ಮ ಊರು ನಿರ್ತಾ ಅಂದಿಲ್ಲ? ಓಕೆ, ಈಗ ನೀವು ಇದನ್ನೇ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದೌದು, ಇದೇ ತರ ಚೆನ್ನಾಗಿದೆ ಇದು. ಓಕೆ, ಫಿಲ್ಟರ್ ಕೊಟ್ಟಿದ್ದಾನೆ. ಗೊಬ್ಬರ ನೋಡಿ ನಮಗೆ ಹಾಕೋ ಲೇಬರ್ ಚಾರ್ಜ್ ಉಳಿಯುತ್ತೆ. ಹೌದು, ಬಟ್ಟೆಗೆ ಹೋಗುತ್ತಲ್ಲ. ಹೌದೌದು ಆಲ್ಮೋಸ್ಟ್ ರೈತರುಗಳು ನೋಡಿ. ಇದು ಇಷ್ಟ ಆಗಿತ್ತು, ಇದು ಫಿಲ್ಟರ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಫಿಲ್ಟರ್ ಇಂದ ಫಿಲ್ಟರ್ ಆಗಿ ಬಂದಿದ್ ನೀರು ಇಲ್ಲಿ ಕಸ ಎಲ್ಲ ಕಟ್ಕೊಂಡು ಫಿಲ್ಟರ್ ಆಗಿ ಬಂದಿರೋ ಅಲ್ಲಿ ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಅವ್ರು ಏನ್ PVC ಪೈಪ್ ಕೊಟ್ಟಿದ್ರೆ, 2 ಇಂಚಿಂದ 1.5 ಇಂಚ್ PVC ಪೈಪ್ ಕೊಟ್ಟಿದ್ರಲ್ಲ, ಆ PVC ಪೈಪ್ ಹಾಕೊಂಡು ಆ PVC ಪೈಪ್ ಇಂದ ಕೆಳಗಡೆ ಅಡಕೆ ಇದೆ ಅಲ್ಲಿ ಗಂಟ ತಗೊಂಡೋಗಿ ಅಲ್ಲಿಂದ ಅವರು ಲ್ಯಾಟರಲ್ ಪೈಪ್ ಹಾಕಿ ನಿಮ್ಗೆ ಡ್ರಿಪ್ ಮಾಡ್ತಾರೆ. ಸೊ ಇದ್ರದ್ದು ಕಂಟಿನ್ಯೂಷನ್ ಬೇಕಾ ನೆಕ್ಸ್ಟ್ ವಿಡಿಯೋ ತೋರಿಸ್ತೀವಿ. ಅಂದ್ರೆ ಡ್ರಿಪ್ ಯಾವ ತರ ಮಾಡ್ತಾರೆ, ಡ್ರಿಪ್ಗೆ ಕ್ವಾಲಿಟಿ ಯಾವ ತರ ಇದೆ, ಪೈಪ್ಗಳು ಹೆಂಗೆ ಎಳಿಯೋದು, ಮತ್ತೆ ವಾಷರ್ಗಳು ಯಾವ ಸ್ಟೈಲಲ್ಲಿ ಮಾಡ್ತಾರೆ ಅಂದ್ರೆ ನಾವು ಹಿಂದೆ ತೋರಿಸಿದೀವಲ್ಲ, ಸುಮಾರು ತರ ತೋರಿಸಿದೀವಿ. ಮೋಸ್ಟ್ಲಿ ಇವ್ರು ಯಾವ ತರ ಮಾಡ್ತಾರೆ ನೋಡೋಣ ಮುಂದೆ ಕಂಟಿನ್ಯೂಷನ್ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತೋರಿಸ್ತೀನಿ ನಾನು. ಸೊ ವಿಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಇದೇ ತರ ವಿಡಿಯೋ ಬರ್ತಾ ಇರುತ್ತೆ ಮುಂದಕ್ಕೆ. ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಅಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.